ರಾಯಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮೇ 10, 2026 ಭಾನುವಾರ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ಎಂಇ ವಿರುದ್ಧ ಕೊನೆಯ ಎಸೆತದವರೆಗೂ ರೋಚಕವಾಗಿದ್ದ ಪಂದ್ಯದಲ್ಲಿ 2 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದೆ. ಈ ನಿರ್ಣಾಯಕ ಗೆಲುವು ಆರ್ಸಿಬಿಯನ್ನು ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ತಳ್ಳಿದೆ. ಇದು ಅವರ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಇನ್ನಷ್ಟು ಬಲ ತುಂಬಿದೆ. ಆದರೆ ಇನ್ನೊಂದು ಕಡೆ 5 ಬಾರಿಯ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ತಂಡ ಈ ಸೋಲಿನಿಂದಾಗಿ ಪ್ಲೇಆಫ್ ರೇಸ್ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಇದು ಅವರಿಗೆ ಈ ಋತುವಿನಲ್ಲಿ ದೊಡ್ಡ ಹಿನ್ನಡೆ. ಈ ಪಂದ್ಯ ನಡೀತಾ ಇರೋ ಐಪಿಎಲ್ ಋತುವಿನ ಒಂದು ಪ್ರಮುಖ ಹಣಾಹಣಿಯಾಗಿತ್ತು. ಹೆಸರಾಂತ 2020 ಸ್ವರೂಪಕ್ಕೆ ತಕ್ಕಂತೆ ಭಾರೀ ಪೈಪೋಟಿಯನ್ನು ಪ್ರದರ್ಶಿಸಿತು. ಆರ್ಸಿಬಿಯ ಈ ವಿಜಯ ಲೀಗ್ನಲ್ಲಿ ಅವರ ಬಲವಾದ ಅಸ್ತಿತ್ವವನ್ನು ಎತ್ತಿ ತೋರಿಸುತ್ತೆ. ಆದರೆ ಎಮಿನ ಅಕಾಲಿಕ ನಿರ್ಗಮನ ಅವರ ಪ್ರದರ್ಶನದ ಸಮಗ್ರ ವಿಮರ್ಶೆಗೆ ದಾರಿ ಮಾಡಿಕೊಡುತ್ತೆ. ಮಾರ್ಚ್ 28 ರಿಂದ ಮೇ 31, 2026 ರವರೆಗೆ ನಡೆಯುತ್ತಿರುವ ಐಪಿಎಲ್ನ 19ನೇ ಆವೃತ್ತಿ ಅನಿರೀಕ್ಷಿತ ತಿರುವುಗಳನ್ನು ನೀಡುತ್ತಲೇ ಇದೆ. ಹಾಲಿ ಚಾಂಪಿಯನ್ಸ್ ಆರ್ಸಿಬಿ ಈಗ ಪಂದ್ಯಾವಳಿಗೆ ವೇಗ ನೀಡುತ್ತಿದೆ. ಮುಂಬೈ ಇಂಡಿಯನ್ಸ್ ನೀಡಿದ್ದ 166 ರನ್ಗಳ ಗುರಿಯನ್ನ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಿಮ ಓವರ್ನವರೆಗೂ ಹೋರಾಡಿ ಒಂದು ಭರ್ಜರಿ ಚೇಸ್ ಮಾಡಿ ಗೆದ್ದುಬಿಟ್ಟು. ಆರ್ಸಿಬಿ ಪರ ಕೃನಾಲ್ ಪಾಂಡ್ಯ ಒಂದು ಅದ್ಭುತ ಪ್ರದರ್ಶನ ನೀಡಿದ್ರು. ಕೇವಲ 46 ಎಸೆತಗಳಲ್ಲಿ 73 ರನ್ ಚಚ್ಚಿದ್ರು. ಕಾಲು ಸೆಳೆತದ ನೋವಿದ್ರೂ ಅದನ್ನ ಲೆಕ್ಕಿಸದೆ ಇಡೀ ಇನ್ನಿಂಗ್ಸ್ಗೆ ಆಸರೆಯಾಗಿ ನಿಂತಿದ್ದು ಅವರ ಛಲಕ್ಕೆ ಸಾಕ್ಷಿ. ಅವರ ಈ ಹೋರಾಟ ಕಠಿಣ ಸನ್ನಿವೇಶದಲ್ಲಿ ಮಧ್ಯಮ ಕ್ರಮಾಂಕವನ್ನ ನಿಭಾಯಿಸೋದಕ್ಕೆ ಬೆಂಗಳೂರಿಗೆ ಬಹಳ ಸಹಾಯ ಆಯಿತು. ಪ್ರಮುಖ ಜೊತೆಯಾಟಗಳು ಬೇಕಿದ್ದಾಗ ರನ್ ರೇಟ್ ಕಡಿಮೆಯಾಗದಂತೆ ಅವರು ನೋಡಿಕೊಂಡರು. ಇದೇ ರೀತಿ ಜಾಕೋಬ್ ಬೆಥೆಲ್ ಅವರಂತಹ ಆಟಗಾರರು ಕೂಡ ಚೇಸ್ನಲ್ಲಿ ಉತ್ತಮ ಬೆಂಬಲ ಕೊಟ್ಟರು. ಕಡೆ ಓವರ್ಗಳಲ್ಲಿ ಟೆನ್ಷನ್ ಹೈ ವೋಲ್ಟೇಜ್ ಇತ್ತು. ಐಪಿಎಲ್ ಪಂದ್ಯ ಅಂದ್ಮೇಲೆ ಇಂಥ ರೋಚಕತೆ ಇರಲೇಬೇಕು ಅಲ್ವಾ? ಕೊನೆಗೆ ಒಂದು ರೋಮಾಂಚನಕಾರಿ ಗೆಲುವನ್ನ ಆರ್ಸಿಬಿ ಪಡೆದುಕೊಂಡಿತು. ಈ ಗೆಲುವು ಆರ್ಸಿಬಿಗೆ 2 ಮುಖ್ಯ ಅಂಕಗಳನ್ನ ತಂದುಕೊಟ್ಟಿದ್ದಷ್ಟೇ ಅಲ್ಲ, ಅವರ ಬ್ಯಾಟಿಂಗ್ ಎಷ್ಟು ಆಳವಾಗಿದೆ ಹಾಗೂ ಕಠಿಣ ಒತ್ತಡದಲ್ಲೂ ಹೇಗೆ ಪ್ರದರ್ಶನ ನೀಡಬಲ್ಲರು ಅನ್ನೋದನ್ನ ತೋರಿಸಿಕೊಟ್ಟಿತು. ತಂಡದ ಈ ಯಶಸ್ವಿ ರನ್ ಚೇಸ್ ಯಾವುದೇ ಬಲಿಷ್ಠ ಎದುರಾಳಿಯನ್ನ ಎದುರಿಸುವ ತಾಕತ್ತು ಅವರಿಗಿದೆ ಅನ್ನೋದನ್ನ ತೋರಿಸಿದ್ದಲ್ಲದೆ ಲೀಗ್ ಪಾಯಿಂಟ್ಸ್ ಟೇಬಲ್ನಲ್ಲಿ ತಮ್ಮ ಸ್ಥಾನವನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ಳಲು ಕೂಡ ಸಹಾಯ ಮಾಡಿ. ಮ್ಯಾಚ್ ಶುರುವಲ್ಲಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ 7 ವಿಕೆಟ್ ನಷ್ಟಕ್ಕೆ 166 ರನ್ಗಳ ಒಂದು ಒಳ್ಳೆ ಟೋಟಲ್ ಕಲೆ ಹಾಕಿತು. ತಿಲಕ್ ವರ್ಮಾ 57 ರನ್, ನಮನ್ ಧಿಯೇ 47 ರನ್ ಗಳಿಸಿ ಮುಂಬೈ ಇನ್ನಿಂಗ್ಸ್ಗೆ ದೊಡ್ಡ ಶಕ್ತಿ ನೀಡಿದರು. ಆದರೆ ಆರ್ಸಿಬಿ ಬೌಲಿಂಗ್ ವಿಭಾಗ, ಅದರಲ್ಲೂ ಭುವನೇಶ್ವರ್ ಕುಮಾರ್ ತುಂಬಾ ಎಫೆಕ್ಟಿವ್ ಆಗಿದ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಕುಮಾರ್ ಭರ್ಜರಿ ಬೌಲಿಂಗ್ ಪ್ರದರ್ಶಿಸಿ ಕೇವಲ 23 ರನ್ ನೀಡಿ 4 ವಿಕೆಟ್ ಪಡೆದ್ರು. ಅವರು ಪಡೆದ ಪ್ರಮುಖ ವಿಕೆಟ್ಗಳಲ್ಲಿ ಮುಂಬೈನ ಪ್ರಮುಖ ಬ್ಯಾಟ್ಸ್ಮನ್ಗಳಾದ ರಿಯಾನ್ ರಿಕೆಲ್ಟನ್, ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಡೇಂಜರಸ್ ತಿಲಕ್ ವರ್ಮಾ ಇದ್ರು. ಈ ಅದ್ಭುತ ಪ್ರದರ್ಶನ ಮ್ಯಾಚ್ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಅಷ್ಟೇ ಅಲ್ಲದೆ ಇದು ಐಪಿಎಲ್ 2026 ಸೀಸನ್ನ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿ ಭುವನೇಶ್ವರ್ ಕುಮಾರ್ ಸ್ಥಾನವನ್ನ ಗಟ್ಟಿಗೊಳಿಸಿತು. ಈಗ ಸದ್ಯಕ್ಕೆ ಅವರು 11 ಮ್ಯಾಚ್ಗಳಿಂದ 21 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಹೊಂದಿದ್ದಾರೆ. ಈ ಮ್ಯಾಚ್ನ ಫಲಿತಾಂಶ ಎರಡೂ ತಂಡಗಳಿಗೆ ದೊಡ್ಡ ಪರಿಣಾಮ ಬೀರಿದೆ. ಆರ್ಸಿಬಿ ಈಗ ತಮ್ಮ ಟಾಪ್ ಸ್ಪಾಟ್ ಅನ್ನ ಗಟ್ಟಿಗೊಳಿಸೋಕೆ ನೋಡ್ತಿದ್ರೆ ಮುಂಬೈ ಇಂಡಿಯನ್ಸ್ಗೆ ಸೀಸನ್ ಬೇಗ ಮುಗಿಯೋ ಪರಿಸ್ಥಿತಿ ಬಂದಿದೆ.